ಅರ್ಧ ಗಂಟೆಯಿಂದ ಇವಳು ಕಾಲ್ ಬಿಸಿ ಬರ್ತಾ ಇದೆ ಅಂದ್ರೆ ಇವಳು ನನ್ನೊಬ್ಬನ ಮೇಲಿಲ್ಲ. ಈಗಲೇ ಮಾಡ್ತೀನಿ ಇವಳಿಗೆ. ಹಲೋ ಹಲೋ ತನುಶ್ರೀ, ಎಲ್ಲಿದ್ಯಾ ನೀನು? ಎಷ್ಟೊತ್ತಿಂದ ಕಾಲ್ ಮಾಡ್ಬೇಕು ನಿನಗೆ? ನಾನಿಲ್ಲೇ ಗಾರ್ಡನ್ ಅಲ್ಲಿ ಇದ್ದೀನಿ. ಎಲ್ಲಿದ್ಯಾ ನೀನು? ಎಷ್ಟೋ ತನಕ ಬಿಸಿ ಬರ್ಬೇಕಾದ್ರೆ? ತನುಶ್ರೀ, ನೀನಿಲ್ಲಿ? ಫ್ರೆಂಡ್ ಮನೆಗೆ ಹೋಗಿದ್ದೆ. ಅಲ್ಲಿ ನೀವು ಇದೇ ನೋಡಲಿ ಪಾಸ್ ಆಗ್ತಿರೋ ವಿಷಯ ಗೊತ್ತಾಯ್ತು. ನೋಡ್ದೆ ಇದೇನಿದು, ನನ್ನ ಫ್ರೆಂಡು ಆ ಮನೆ ಬಿಟ್ಟು ಈ ಕಡೆ ಹೋಗ್ತಾ ಇದ್ರಲ್ಲ, ಏನ್ ವಿಷಯ ಕೇಳ್ಕೊಂಡು ನೋಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಇಲ್ಲೇ ಬಂದ್ಬಿಟ್ಟೆ. ತನುಶ್ರೀ, ನಿನ್ನಿಂದ ಒಂದು ಮಹತ್ತರವಾದ ಕೆಲಸ ಆಗ್ಬೇಕಾಗಿದೆ. ಆ ಕೆಲಸವನ್ನ ನೀನ ಮಾಡೇ ಮಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಅಲ್ಲ, ನನ್ನಿಂದ ಆಗ್ತಿರೋ ಕೆಲಸ ಈ ಭೂಮಿ ಮೇಲೆ ಮತ್ಯಾವುದೂ ಇಲ್ಲ. ನೀವ್ ಹೇಳಿದ್ರೆ ನಾನಿಲ್ಲ ಅಂತೀನ. ಹೇಳಿ ಏನ್ ಕೆಲಸ ಅಂತ. That's my lovely baby. ನಿನ್ನ ಕಡೆಯಿಂದ ಆ ಕೆಲಸ ಹಾಗೆ ಆಗುತ್ತೆ ಅನ್ನೋ ನಂಬಿಕೆಯಿಂದಲೇ ನಿನ್ನ ಇಲ್ಲಿ ಬರಕ್ ಹೇಳಿದ್ದು. ಆ ರುದ್ರಕಾಂತ ನಿನಗೆ ಗೊತ್ತಿರಬೇಕು. ಅವನ ಮಡದಿಯನ್ನ ನನ್ನ ತಂದೆ ಆಸೆ ಪಟ್ಟಿದ್ರು. ಆದ್ರೆ ಅವನ ಮಡದಿ ನನ್ನ ತಂದೆಯ ಮುಖಕ್ಕೆ ಆಸಿಡ್ ಎರಚಿ ನನ್ನ ತಂದೆಯ ಮುಖವನ್ನ ವಿಕಾರಗೊಳಿಸಿದ್ರು. ಅವತ್ತಿನಿಂದ ಅವರ ಮನೆಯ ಮೇಲೆ ಹಗೆ ಸಾಧಿಸಬೇಕು, ಅವರ ವಂಶವನ್ನ ನಿರ್ವಂಶ ಮಾಡಬೇಕು ಅನ್ನೋ ಪ್ರತಿಜ್ಞೆ ನನ್ನ ಮನಸ್ಸಿನಲ್ಲಿ ಮನೆ ಮಾಡಿದೆ. ಅದಕ್ಕೋಸ್ಕರನೇ ನಾನು ಈ ಕೆಲಸಕ್ಕೆ ಕೈ ಹಾಕಿದ್ದೀನಿ. ಈ ಕೆಲಸಕ್ಕೆ ನೀನು ಕೂಡ ನನ್ನ ಜೊತೆಯಲ್ಲಿ ಸಾಥ್ ನೀಡ್ತೀಯ ಅನ್ನೋ ಭರವಸೆ ನನಗಿದೆ ಅಂತಾನೆ ಈ ವಿಷಯವನ್ನು ನಾನು ನಿನ್ನ ಹತ್ರ ಹೇಳ್ತಾ ಇರೋದು. ನೋಡು, ಅವನಿಗೊಬ್ಬ ಮಗ ಇದ್ದಾನೆ, ರಾಕೇಶ್. ಅವನನ್ನ ನಿನ್ನ ಪ್ರೀತಿಯ ಪಂಜರದಲ್ಲಿ ಬಂಧಿಸಬೇಕು. ಆಗುತ್ತಾ ಈ ಕೆಲಸ? ಅಲ್ಲ, ಖಂಡಿತ ಕೆಲಸ ತುಂಬಾ ಈಸಿ ಇದೆ. ಅದು ಒಂದು ಮಾತು, ನೀವು ಬಂದಳಿಕೆಲ್ಲ ಬಾಳುಗಳು ಸಿಕ್ಕಾಪಟ್ಟೆ ಇರುವಾಗ ಇಂಥ ಚಿಕ್ಕ ಕೆಲಸಕ್ಕೆ ಹೋಗಿ ಹೋಗಿ ನನ್ನನ್ನ ನನಗೆ ಅರ್ಥ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಅವನನ್ನ ಸತ್ತು ಬಡಿಯೋದಕ್ಕೆ, ಅವನ ಮನೆಯನ್ನ ಸರ್ವನಾಶ ಮಾಡೋದಕ್ಕೆ ನನ್ನ ಬತ್ತಳಿಕೆಯೊಳಗೆ ಬಾಣ ಸಾಕಷ್ಟಿದೆ. ಆದ್ರೆ ಒಂದು ಹುಲಿಯನ್ನ ಹಿಡಿಬೇಕಾದ್ರೆ, ಒಂದು ಹುಲಿಯನ್ನ ಬೇಟೆ ಆಡಬೇಕಾದ್ರೆ, ಕುರಿಯನ್ನು ಇನ್ನೊಂದು ಬೇಟೆಯಾದರೂ ಮುಂದೆ ನಿಲ್ಲಿಸಲೇಬೇಕು. ಆ ಬೇಟೆಯೇ ನೀನಾಗಬೇಕು. ಆ ಹುಲಿ ನಿನ್ನ ಹತ್ರ ಬರಬೇಕು. ಅವಾಗ ನಾನು ಅದನ್ನ ಬೇಟೆ ಆಡಬೇಕು. ಇದೇ ನನ್ನ ಸಿದ್ಧಾಂತ. ಅದಕ್ಕೋಸ್ಕರನೇ ನಾನು ನಿನ್ನನ್ನು ನೇಮಿಸಿಕೊಂಡಿರೋದು. ಹಾಗಾಗಿ ಈ ಕೆಲಸ ಮಾಡೋದು ನನಗೆ ಬರೀ ಚುಟುಕಿ ಹೊಡೆದಷ್ಟು ಸಾಧ್ಯ. ಆದ್ರೆ ಅವನು ನನ್ನ ತಂದೆಗೆ ಮಾಡಿದಂತ ಅವಮಾನ, ಅವನ ಹೆಂಡತಿ ನನ್ನ ತಂದೆಗೆ ಮಾಡಿರುವಂತ ಒಂದು ಮಾನ ಅಪಮಾನ, ಇದೆಲ್ಲವನ್ನು ನೋಡ್ತಾ ಇದ್ದೇನೆ. ನನ್ನ ರಕ್ತ ಈಗಲೂ ಕೂಡ ಕುದಿಯುತ್ತೆ. ಅವನು ದಿನನಿತ್ಯ ಅವನಿಗೆ ನಾನು ಯಾಕೆ ಈ ರೀತಿ ಮಾಡಿದೆ ಅನ್ನೋ ಒಂದು ಪರೀಕ್ಷೆಯಲ್ಲಿ ಅವನು ಒಂದೊಂದು ದಿನ, ಒಂದೊಂದು ಕ್ಷಣ, ಒಂದೊಂದು ನಿಮಿಷ ದಿನನಿತ್ಯ ನರಳಿ ನರಳಿ ಸಾಯಬೇಕು. ಆ ರೀತಿಯಾಗಿ ನೀನು ಮಾಡಬೇಕು. ಅದಕ್ಕೋಸ್ಕರನೇ ನಾನು ನಿನ್ನನ್ನು ಹುಡುಕಿದ್ದು. ಚಿಕ್ಕ ಕೆಲಸನ ಆ ಹುಲಿಯನ್ನ ಹುಲಿಯನ್ನಾಗಿ ಮಾಡಿ ಅವನನ್ನ ನನ್ನ ಅಂಗೈ ಮುಷ್ಟಿಯಲ್ಲಿ ಬಂಧಿಸಿ ವಿಲ ಅಂತ ಒದ್ದಾಡಿ ಅವನ ಸ್ವಂತ ಆಸ್ತನ್ನು ಕಳ್ಕೊಂಡು ಬೀದಿ ಬರೋ ತರ ಮಾಡೇ ಮಾಡ್ತಿದ್ದ. ಅಷ್ಟೇ ಅಲ್ಲ, ಕೊನೆಗೆ ನಿನ್ನ ಪಾದಕ್ಕೆ ಬಂದು ಸೋಲಿಸ್ಕೊಂಡು ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡು ಅಂತ ಒದ್ದಾಡಬೇಕು. ಆ ರೀತಿ ಮಾಡೋದು ನನಗೆ ತುಂಬಾ ಈಸಿ ಕೆಲಸ. ಯಾಕೆಂದ್ರೆ ನಾನು ಎಷ್ಟೇ ಆದ್ರೂ ನಿಮ್ಮ ಬತ್ತಳಿಕೆಯ ಮೊದಲ ಪ್ರಬಲವಾದ ಬಾಣ. ಆದಷ್ಟು ಬೇಗ ಆ ಕೆಲಸನ ಚಿಟ್ಕೆ ಚಿಕ್ಕ ಹೊಲಸಲ್ಲಿ ಮಾಡಿ. ಒಂದು ಮಾತು, ಕೆಲಸ ಏನೋ ಮಾಡಿ ಮುಗಿಸ್ತೀನಿ ನಿಜ. ಆದ್ರೆ ತುಂಬಿದ ಕುಟುಂಬ ಅಂತೀರಾ, ತುಂಬಾ ಒಳ್ಳೆ ಹುಡುಗ ಅಂತೀರಾ. ಹೀಗಿದ್ದ ಮೇಲೆ ಎಲ್ಲ ಒಂದ್ ಕಡೆ ತುಂಬಿದ ಕುಟುಂಬದಲ್ಲಿ ಕಲ್ಲು ಹಾಕೋದಕ್ಕೆ ಒಂದು ಸೈಡ್ ಮನಸ್ಸು ಯಾಕೋ ವಿಲವಿಲ ಅಂತ
ಬದುಕು ಬದುಕಬೇಕಾದ್ರೆ ಕೆಟ್ಟದ್ದು ಇರಲೇಬೇಕು. ಆ ಒಳ್ಳೆಯದನ್ನ ಸರ್ವನಾಶ ಮಾಡಬೇಕಾದ್ರೂ ಕೂಡ ಕೆಟ್ಟದ್ದು ಇರಲೇಬೇಕು. ಆದ್ರೂ ಕೂಡ ಮನಸ್ಸಿನಲ್ಲಿ ನಿನಗೆ ಒಂದು ರೀತಿಯಾಗಿ ವೇದನೆ ಆಗುತ್ತೆ ಅಂತ ಹೇಳಿ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ವಿಚಾರ ಮಾಡು, ನಿನ್ನ ತಾಯಿ ಈಗ ಆಸ್ಪತ್ರೆಯಲ್ಲಿದ್ದಾಳೆ. 15 ಲಕ್ಷ ಖರ್ಚಾಗುತ್ತೆ. ಅವಳನ್ನು ನೀನು ಯಾವ ರೀತಿಯಾಗಿ ನೋಡ್ಕೊಳ್ತೀಯ? ಆ 15 ಲಕ್ಷ ನಿನ್ನ ಹತ್ರ ಇದೆಯಾ? ವಿಚಾರ ಮಾಡು. ನೀನ್ ಈ ಕೆಲಸ ಮಾಡಿಕೊಟ್ಟಿದ್ದೆ ಆದ್ರೆ ಇವತ್ತೇ ಈಗ ಕ್ಷಣದಲ್ಲೇನೆ ನಿನ್ನ ತಾಯಿ ಡಿಸ್ಚಾರ್ಜ್ ಆಗಿ ನಿನ್ನ ಮನೆಗೆ ಬರ್ತಾರೆ. ವಿಚಾರ ಮಾಡಿ ಹೇಳು. ಏನ್ ಮಾಡ್ಲಿ ನಾನೀಗ? ತುಂಬಿದ ಕುಟುಂಬನ ಸರ್ವನಾಶ ಮಾಡ್ಲಾ ಅಥವಾ ತಾಯಿಯ ಪ್ರಾಣಕ್ಕೋಸ್ಕರ ಸುಮ್ಮನಾಗ್ಬಿಡ್ಲಾ? ಈಗಿನ ಕಾಲದಲ್ಲಿ ಹಣನೇ ಮುಖ್ಯ. ಹಣದಿಂದಾಗಿ ನನ್ನ ತಾಯಿಯ ಪ್ರಾಣ ಉಳಿಯುತ್ತೆ ಅಂದ್ರೆ ನಾನಲ್ಲಿ ನೀನೇ ಆದ್ರೂ ನನ್ನ ತಾಯಿಯ ಪ್ರಾಣಕ್ಕೋಸ್ಕರ ಈ ಕೆಲಸಕ್ಕೆ ಹೂ ಅನ್ಲೇಬೇಕು. ನಿಮ್ಮ ಆಸೆಯಂತೆ ನಮ್ಮ ತಾಯಿಗೋಸ್ಕರ ಈ ಕೆಲಸವನ್ನ ನಾನು ಮಾಡ್ತೀನಿ. ನೀನನ್ನ ಪ್ರೀತಿಸಿದ್ದಕ್ಕೂ ನನ್ನ ಜನ್ಮ ಸಾರ್ಥಕ ಆಯಿತು. ಆದ್ರೂ ಪ್ರೀತಿ ಮಾಡಿದವಳನ್ನ ಮತ್ತೊಬ್ಬರ ಮನೆಗೆ ಕಳಿಸಿ ಮತ್ತೊಬ್ಬನ ತೋಳು ತೆಕ್ಕಿಯಲ್ಲಿ ಚಕ್ಕನ್ನ ಹಾಡೋದನ್ನ ನೋಡಿದಾಗ ನನಗೂ ಒಂದ್ ರೀತಿ ನೋವಾಗುತ್ತೆ. ಆದ್ರೆ ನನ್ನ ಮನಸ್ಸಿನಲ್ಲಿ ಇರೋದು ಒಂದೇ ಸೇಡು, ಆ ರುದ್ರಕಾಂತರ ಸಂಸಾರ ಸರ್ವನಾಶವಾಗಬೇಕು. ಅದಕ್ಕೋಸ್ಕರ ನನ್ನ ಘಟ ಉರುಳಿಗೂ ಚಿಂತೆ ಇಲ್ಲ. ಈ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತೇಳಿ ನನ್ನ ಎದುರುಗಡೆ ನಾನು ನನ್ನ ತಂದೆ ಎದುರುಗಡೆ ಪಣ ತೊಟ್ಟು ಬಂದಿದ್ದೀನಿ, ಪ್ರತಿಜ್ಞೆಗೈದು ಬಂದಿದ್ದೀನಿ. ಈ ಕೆಲಸವನ್ನ ನೀನು ನನ್ನ ಜೊತೆಗೆ ಮಾಡಿದ್ದೆ. ಆದ್ರೆ ಅವರ ಮನೆಗೆ ಬರೀ ನೆಪ ಮಾತ್ರಕ್ಕಷ್ಟೇ ನೀನು ಹೋಗು. ಅವನನ್ನ ಬರೀ ಪ್ರೀತಿಯ ನಟನೆ ಮಾಡು. ಅದಾದ ನಂತರ ಅವನನ್ನ ನೀನು ಮದುವೆ ಆಗು. ಅವರ ಮನೆ ಸರ್ವನಾಶವಾದ ಮೇಲೆ ಮತ್ತೆ ನಾವಿಬ್ಬರು ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಂಡು ಹಾಯಾಗಿ ಥೈಲ್ಯಾಂಡಿಗೆ ಹೋಗಿ ಸೆಟ್ ಆಗೋಣ. ಖಂಡಿತ ನಿಮ್ಮ ಆಸೆ ಅಂತೆ. ಆದ್ರೆ ಇಷ್ಟೆಲ್ಲ ಕೆಲಸ ಆದ್ಮೇಲೆ ನನ್ನ ಕೈ ಬಿಡೋದಿಲ್ಲ ತಾನೇ? तनुश्री, प्यार भी तुमसे ही करूंगा, शादी भी तुमसे ही करूंगा, प्यार भी तुमसे ही करूंगा, शादी भी तुमसे ही करूंगा, मगर किस्मत ने धोखा दिया तो कब्रिस्तान में तुम्हारा इंतजार करूंगा. ಹಾಗಿದ್ರೆ ಮತ್ತೆ ಕರ ನಿನ್ನ ಪ್ರೀತಿಯ ಗಂಗಲಿ ಬಿದ್ದಿರೋ ನನಗೆ ನಿನ್ನ ಕೆಲಸ ಆಯ್ತು ಅಂತ. ಹಾಗಾದ್ರೆ ನುಡಿಸು ಒಂದು ರಾಜ ರಂಜನೀಯ ಸ್ವರ.